ನಾವು ಮೆಕ್ವಿನ್ ಟೆಕ್ನಾಲಜೀಸಿಂದ ರಾಜೀವ್ ಅಂತ ಮಾತಾಡ್ತಿರೋದು. ಈಗ ನಾವಿದ್ದೀವಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಇಕ್ಕನೂರು ಅಂತ ಗ್ರಾಮದಲ್ಲಿ. ಸೊ ನಾವಿಲ್ಲಿ ಒಂದು 5 HP ಮೋಟ್ರ್ ಪಂಪನ್ನು ಸೋಲಾರ್ ವಾಟರ್ ಪಂಪನ್ನು ಇನ್ಸ್ಟಾಲ್ ಮಾಡಿದ್ವಿ ಅರೌಂಡು 2 years ಬ್ಯಾಕಲ್ಲಿ. ಸೊ ಅದು ಈಗ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ರೈತರೇ ನಿಮಗೆ ಹೇಳ್ತಾರೆ. ನಮಸ್ಕಾರ ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನ್ನ ಹೆಸರು ರಮೇಶ್ ಅಂತೇಳಿ, ಹಿರಿಯೂರು ತಾಲೂಕು ಇಕ್ಕನೂರು ಗ್ರಾಮ. ಸರ್, ನೀವು ಟೋಟಲ್ ಎಷ್ಟು ವರ್ಷದಿಂದ ಇಲ್ಲಿ ಕೃಷಿ ಮಾಡ್ತಾಯಿದ್ದೀರಾ? ಒಂದು 20 ವರ್ಷದಿಂದ, ನಾವು ಬಂದಾಗಿಂದ 20 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮ್ಮ ತಂದೆ ತಾಯರು ಮುಂಚೆಯಿಂದ ಮಾಡ್ಕೊಂಬರ್ತಿದ್ದಾರೆ. ಸರ್, ನಿಮಗೆ ಮೆಕ್ವಿನ್ ಬಗ್ಗೆ ಹೆಂಗೆ ಗೊತ್ತಾಯಿತು? ಮೆಕ್ವಿನ್ ಸೋಲಾರ್ ಪಂಪ್ ಬಗ್ಗೆ ನಿಮಗೆ ಹೇಗೆ ಪರಿಚಯ ಆಯಿತು? ಮೆಕ್ವಿನ್ ಬಗ್ಗೆ ಅಂದರೆ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ವಿ. ನಮಗೆ ಕರೆಂಟು ಕರೆಕ್ಟಾಗಿ ಬರ್ತಿರಲಿಲ್ಲ. ಅದಕ್ಕೆ ಸೋಲಾರ್ಗೆ ಏನಾದರೂ ಮಾಡ್ಬೇಕಂತ ಮಾಡ್ತಿದ್ವಿ. ನಮ್ಮ ಫ್ರೆಂಡ್ ಒಬ್ಬ ಸಜೆಷನ್ ಕೊಟ್ಟ, ಅವರು ಇನ್ಸ್ಟಾಲ್ ಮಾಡಿಸಿದ್ದಾರೆ ಮೆಕ್ವಿನ್ದು. ಅವ್ರು ಹೇಳಿದಾಗ ನಾವು ಮೆಕ್ವಿನ್ ಚೂಸ್ ಮಾಡಿದ್ವಿ. ಓಕೆ, ಬಟ್ ಮೆಕ್ವಿನೇ ಬೇಕು ಅಂತ ನಿಮಗೆ ಹೆಂಗೆ ಕನ್ಫರ್ಮ್ ಮಾಡ್ಕೊಂಡ್ರಿ ನೀವು? ಯೂಟ್ಯೂಬಲ್ಲಿ ಎಲ್ಲ ಚೆಕ್ ಮಾಡಿದ್ವಿ. ಇದ್ರಾಗಿನ್ನ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಅಂತ ಹೇಳಿದ್ದೆ ನಮ್ಮ ಫ್ರೆಂಡು. ಅವರು ಇನ್ಸ್ಟಾಲ್ ಮಾಡಿದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು. ಅದಕ್ಕೆ ಮೆಕ್ವಿನ್ ಚೂಸ್ ಮಾಡಿದ್ವಿ. ಸೊ ನೀವು ಮೆಕ್ವಿನನ್ನು ಫ್ಯಾಕ್ಟ್ರಿ ವಿಸಿಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿದ್ರಾ ಅಥವಾ ಜಸ್ಟ್ ಆನ್ಲೈನಲ್ಲಿ ಅವರಿಗೆ ಕಾಲ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿದ್ರಿ? ನಾವು ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಮೆಕ್ವಿನ್ಗೆ ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಹೋಗಿ ಯಶವಂತಪುರದಲ್ಲಿ ಮಾಡಿದ್ವಿ. ಸೊ ನೀವು ಫ್ಯಾಕ್ಟ್ರಿ ವಿಸಿಟ್ ಮಾಡಿದಾಗ ಅವ್ರು ನಿಮಗೆಲ್ಲ ಹೇಳ್ಕೊಟ್ರ ನೀಟಾಗಿ ಟೆಕ್ನಿಕಲಾಗಿ? ಅಂದರೆ ಎಷ್ಟು ಔಟ್ಪುಟ್ ಬರುತ್ತೆ, ಯಾವ ಥರ ಅಸೆಂಬ್ಲಿ ಆಗುತ್ತೆ ಎಲ್ಲದನ್ನು? ಹಾಂ ಸರ್, ಅಲ್ಲಿ ಎಲ್ಲ ತೋರಿಸಿದ್ರು. ಈ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಈ ಥರ ಎಲ್ಲ ತೋರಿಸಿ ನಮಗೆ ಓಕೆ ಆದಾಗ ಇನ್ಸ್ಟಾಲ್ ಮಾಡಿದ್ವಿ. ಓಕೆ, ಇಲ್ಲಿ ಇನ್ಸ್ಟಾಲೇಷನ್ ಮಾಡುವಾಗ ನಿಮಗೆ ಯಾವ ಥರ ಫೀಲ್ ಆಗ್ತಾಯಿತ್ತು? ಇದು ಏನಪ್ಪ ಈ ಥರ ಐತೆ, ಮುಂದಕ್ಕೆ ವರ್ಕ್ ಆಗುತ್ತೋ ಇಲ್ವೋ ಅಂತ ನಮಗೂ ಒಂದು ಸ್ವಲ್ಪ ಭಯ ಇತ್ತು. ಆದರೆ ಇನ್ಸ್ಟಾಲ್ ಮಾಡಿದ್ಮೇಲೆ ಕ್ಲೀನಾಗಿ ಗೊತ್ತಾಯಿತು, ಚೆನ್ನಾಗಿ ಕೊಡ್ತಿದೆ. ಪಂಪು ಒಂದು ದಿನಕ್ಕೆ ಎಷ್ಟು ಅವರ್ ಪಂಪನ್ನು ನೀವು ರನ್ ಮಾಡ್ತೀರಾ? ಅಂದರೆ ಮಾರ್ನಿಂಗ್ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಎಷ್ಟು ಗಂಟೆಗೆ ಆಫ್ ಮಾಡ್ತೀರಾ? ನಾವು 8:30, 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. 5:30, 6 ಗಂಟೆವರೆಗೂ ರನ್ ಆಗ್ತೀವಿ. ದಿನಕ್ಕೊಂದು 8 ಅವರ್ ರನ್ ಆಗ್ತಿದೆ. ಸೊ ಸೋಲಾರ್ ಪಂಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ಫೀಲ್ ಆಗ್ತಿದೆ? ಇದು ಪ್ರೆಷರ್ ಈ ಥರ ಬರ್ತಿದೆ ಅಲ್ಲ. ಈಗ ಈ 2 ದಿನದಿಂದ ಮೋಡ ಜಾಸ್ತಿ ಇದೆ. ಮೋಡ ಇದ್ರೂ ಈ ಥರ ಪ್ರೆಷರ್ ಬರ್ತಿದೆ. ಬಿಸಿಲು ಜಾಸ್ತಿ ಇದ್ದರೆ ಜಾಸ್ತಿ ಪ್ರೆಷರ್ ಬರುತ್ತೆ. ಸೊ ಅಂದರೆ ಬಿಸಿಲಿನ ಹೇಗೆ ಬರುತ್ತೋ ಆ ಥರ ಪ್ರೆಷರು ನೀವು ಬರುತ್ತೆ ಅಂತ ಹೇಳ್ತೀರಾ? ಓಕೆ. ಕೊನೆಯದಾಗಿ ಇಲ್ಲಿ ನಿಮ್ಮ ಸುತ್ತಮುತ್ತಿನ ಊರಿನ ಯಾವುದಾದ್ರೂ ರೈತರು ಸೋಲಾರ್ ಹಾಕ್ಸ್ಕೋಬೇಕು ಅಥವಾ ನಿಮ್ಮ ಫ್ರೆಂಡ್ಸು ಯಾರಾದರೂ ಸೋಲಾರ್ ಹಾಕ್ಸ್ಕೋಬೇಕು ಅಂತ ಇರೋರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ ಮೆಕ್ವಿನ್ ಬಗ್ಗೆ? ಒಳ್ಳೆ ಇದಿದೆ, ಚೆನ್ನಾಗಿದೆ, ಹಾಕ್ಸ್ಕೊಳ್ರಿ ಅಂತ ಹೇಳಿದ್ದೀನಿ ನಾನು ಎಲ್ಲರಿಗೂ. ಮತ್ತು ನಮ್ಮ ಟೈಮು ಉಳಿತೈತೆ. ನೈಟು ನಿದ್ದೆ ಕಟ್ಟೋಂತೂ ಇದಿರಲ್ಲ. ಅದೇ ಕರೆಂಟ್ ಇದ್ದರೆ ನಾವು ನೈಟ್ ಅವ್ರು ಯಾವಾಗ ಕಟ್ಟೋರೋ ಗೊತ್ತಿಲ್ಲ. ಆ ಟೈಮಿಗೆ ಬರ್ಬೇಕು, ನಿದ್ದೆ ಕಟ್ಕೊಂಡಿರ್ಬೇಕು. ಸೋಲಾರ್ ಇದ್ರೆ ಹಂಗಲ್ಲ, ನಾವು ಬೆಳಗ್ಗೆ ಕಣ್ಣು ಇದ್ದಿದ್ದಂಗೆ ನಾವು ಮೋಟ್ರ್ ಚಾಲು ಮಾಡ್ಬೋದು. ಸೊ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ರನ್ ಮಾಡ್ಕೋಬೋದು ಅಂತ ಹೇಳಿ? ನಾವು ಮೊಬೈಲಲ್ಲೇ ರನ್ ಮಾಡ್ಬೋದು. ಮೊಬೈಲಲ್ಲೇ ಆನ್ ಆಫನ್ನು ಮಾಡ್ಕೊತೀರ? ಮೊಬೈಲಲ್ಲೇ ಆನ್ ಆ್ಯಂಡ್ ಆಫ್ ಮಾಡ್ಕೊತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.